ಗುರುಭ್ಯೋ ನಮಃ. ಇಂದು ನಾವು ಕನ್ನಡ ವ್ಯಾಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಕನ್ನಡ ವ್ಯಾಕರಣದಲ್ಲಿಯ ವಚನಗಳು, ಈ ವಚನಗಳ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಕನ್ನಡ ವ್ಯಾಕರಣದಲ್ಲಿ ವಚನ ಎಂದರೆ ಸಂಖ್ಯೆ. ಕನ್ನಡದಲ್ಲಿ ಒಟ್ಟು 2 ವಚನಗಳಿವೆ. ಒಂದು ಏಕವಚನ, ಮತ್ತೊಂದು ಬಹುವಚನ. ಏಕವಚನ. ಏಕವಚನ ಎಂದರೆ ಒಬ್ಬ ವ್ಯಕ್ತಿ, ಒಂದು ಪ್ರಾಣಿ ಅಥವಾ ಒಂದು ವಸ್ತುವನ್ನು ಸೂಚಿಸುವ ಪದಗಳಿಗೆ ಏಕವಚನ ಎನ್ನುತ್ತಾರೆ. ಉದಾಹರಣೆಗೆ ಹುಡುಗ, ಮರ, ಹಣ್ಣು, ಪುಸ್ತಕ, ನಾನು, ಗೆಳೆಯ, ಶಾಲೆ, ದೀಪ, ಮೇಜು ಇತ್ಯಾದಿ. ಅದೇ ರೀತಿ ಬಹುವಚನ ಎಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು, ಪ್ರಾಣಿಗಳು ಅಥವಾ ವಸ್ತುಗಳನ್ನು ಸೂಚಿಸುವ ಪದಗಳಿಗೆ ಬಹುವಚನ ಎನ್ನುತ್ತಾರೆ. ಉದಾಹರಣೆಗೆ ಶಾಲೆಗಳು, ಪುಸ್ತಕಗಳು, ನಾವು, ಗೆಳೆಯರು, ಮೇಜುಗಳು ಇತ್ಯಾದಿ. ಇಲ್ಲಿ ಏಕವಚನ ಮತ್ತು ಬಹುವಚನಗಳ ಬಗ್ಗೆ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಅವುಗಳನ್ನ ತಿಳಿದುಕೊಳ್ಳೋಣ. ಮಗು, ಮಕ್ಕಳು, ಹಣ್ಣು, ಹಣ್ಣುಗಳು, ಶಿಕ್ಷಕ, ಶಿಕ್ಷಕರು, ಬೆಟ್ಟ, ಬೆಟ್ಟಗಳು, ತಮ್ಮ, ತಮ್ಮಂದಿರು, ಊರು, ಊರುಗಳು, ಪ್ರಾಣಿ, ಪ್ರಾಣಿಗಳು, ಹುಡುಗ, ಹುಡುಗರು. ನೀವು ಹೆಚ್ಚು ಪದಗಳನ್ನ ಈ ರೀತಿ ಮಾಡುವುದನ್ನ ಅಭ್ಯಾಸ ಮಾಡ್ರಿ. ಕನ್ನಡಾಭಿಮಾನಿಗಳೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.